ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಬ್ಬ ಪ್ರಭಾವಿ ಮಿನಿಸ್ಟರ್ಗೆ ಎದುರಾಯಿತು ಸಂಕಷ್ಟ. ಈಗಾಗಲೇ ಮೂಡಾ ವಾಲ್ಮೀಕಿ ಕೇಸ್ ಅಂತ ಒಂದಾದ್ಮೇಲೆ ಒಂದು ದಾಖಲೆಗಳು ರಿಲೀಸ್ ಅಂತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ, ಕೋರ್ಟ್ನಲ್ಲಿ ಹೋರಾಟ, ಇವೆಲ್ಲ ತೀವ್ರ ಜಟಾಪಟಿ ಆಗ್ತಾ ಇದೆ. ಮತ್ತು ಸರ್ಕಾರಕ್ಕೆ ಟೆನ್ಷನ್ ಆಗಿರೋದು ಹೌದು ಅಂತ ಮಿನಿಸ್ಟರ್ಗಳೇ ಒಪ್ಪಿಕೊಳ್ತಿದ್ದಾರೆ. ಇಲ್ಲ ಅಂತ ಹೇಳೋದಕ್ಕಾಗತ್ತಾ? ಖಂಡಿತ ಉಸಿರುಗಟ್ತಾ ಇದೆ, ಬಟ್ ಹೋರಾಟ ಮಾಡ್ತೀವಿ ನಾವು ಅಂತ ಮಿನಿಸ್ಟರ್ಗಳೇ ಒಪ್ಪಿಕೊಳ್ತಿದ್ದಾರೆ ಅಸಲಿಯತ್ತನ್ನ. ಅಷ್ಟರ ಮಟ್ಟಿಗೆ ಒತ್ತಡದಲ್ಲಿರೋ ಹೊತ್ತಲ್ಲಿ ಮತ್ತೊಬ್ಬ ಪ್ರಭಾವಿ ಮಿನಿಸ್ಟರ್ಗೆ, ಸಿದ್ದು ಕ್ಯಾಂಪ್ನ ಅತ್ಯಂತ ಪ್ರಭಾವಿ ಮಿನಿಸ್ಟರ್ಗೀಗ ಆಘಾತ ಎದುರಾಗಿದೆ. ರಾಜ್ಯಪಾಲರ ಅಂಗಳಕ್ಕೆ ಬಂದಿದೆ ದಾಖಲೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಕೇಳಿದ್ದಾಯ್ತು. ಬೇರೆ ಯಾರ್ದು ಕೊಟ್ಟಿಲ್ಲ, ನಮ್ದು ಮಾತ್ರ ಕೊಟ್ಟಿದ್ದೀರಿ ಅಂತ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಅನುಮತಿ ಸಿಕ್ಕಾಗಿದೆ. ಮೂಡಾ ವಿಚಾರ ಈಗ ಹೈಕೋರ್ಟ್ ಅಂಗಳದಲ್ಲಿದೆ. 29ನೇ ತಾರೀಕು ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುವಂತ ದಿನ. ಅದರ ನಡುವೆ ಈಗ ನೋಡಿ, ಸಂಕಷ್ಟದ ಮೇಲೆ ಸಂಕಷ್ಟ. ಪ್ರಭಾವಿ ಮಿನಿಸ್ಟರ್ಗೆ ಈಗ ಆಘಾತ ಎದುರಾಗಿದೆ. ಸಚಿವ MB ಪಾಟೀಲ್ ಅವರಿಗೆ ಎದುರಾಗಿರೋದು ಸಂಕಷ್ಟ. ಏನು, KIADB ನಿವೇಶನ ಹಂಚಿಕೆಯಲ್ಲಿ ದೊಡ್ಡ ಅಕ್ರಮ ನಡೆದಿದೆ ಅಂತ ಹೇಳ್ತಿದ್ದಾರೆ. MB ಪಾಟೀಲ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒತ್ತಾಯಿಸಿ ಈಗ ರಾಜ್ಯಪಾಲರಿಗೆ ಇನ್ನೊಂದು ದೂರು ಹೋಗಿದೆ. ಸೊ ಸರ್ಕಾರದ ಭಾಗವಾಗಿರುವ ಪ್ರಭಾವಿ ಮಿನಿಸ್ಟರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಹೋಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರು ಕೊಟ್ಟಿದ್ದಾರೆ. ಬಿಡದಿ ಹಾಗೆ ವಸಂತ ನರಸಾಪುರ, ಕೋಲಾರ ನರಸಾಪುರ, ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನ ಅಕ್ರಮ ಹಂಚಿಕೆಯಾಗಿದೆ ಅಂತ ಆರೋಪ ಮಾಡ್ತಿರೋದು. ಕಾನೂನು ಬಾಹಿರವಾಗಿ ನಿಯಮಗಳನ್ನು ಗಾಳಿಗೆ ತೋರಿ ನಿವೇಶನ ಹಂಚಿಕೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಮಾಡಿಕೊಡ್ಬೇಕು ಮಿನಿಸ್ಟರ್ ವಿರುದ್ಧ ಅಂತ ಈಗ ರಾಜ್ಯಪಾಲರ ಮೊರೆ ಹೋಗಿರೋದು ದಿನೇಶ್ ಕಲ್ಲಹಳ್ಳಿ. ಈಗ ಕುಮಾರಸ್ವಾಮಿ, ಬಿಜೆಪಿಯ ಹಲವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ, ದೂರು ಕೊಟ್ಟಿದ್ದು ಪೆಂಡಿಂಗ್ ಇದೆ, ಅದಕ್ಕೆ ಮೊದಲು ಕ್ಲಿಯರ್ ಮಾಡಿಕೊಡಿ, ದಾರಿ ಮಾಡಿಕೊಡಿ ಅಂತ ಕ್ಯಾಬಿನೆಟ್ ನಿರ್ಧಾರವನ್ನ ತಗೊಂಡು ರಾಜ್ಯಪಾಲರಿಗೆ ಶಿಫಾರಸು ಮಾಡಿದ್ದೆಲ್ಲ ನೋಡ್ತಾ ಇದೀವಿ ನಾವು. ಅಷ್ಟರ ಮಟ್ಟಿಗೆ ಆಡಳಿತ ಪ್ರತಿಪಕ್ಷಗಳ ನಡುವೆ ಜಟಾಪಟಿ ಆಗ್ತಿದೆ. ಯಾಕೆ ಕುಮಾರಸ್ವಾಮಿ ಅವ್ರದ್ದು ಕೊಟ್ಟಿಲ್ಲ, ಯಾಕೆ ಇನ್ನೊಬ್ರದ್ದು ಕೊಟ್ಟಿಲ್ಲ, ಬಿಜೆಪಿ ಮಿನಿಸ್ಟರ್ಗಳಾಗಿದ್ದವ್ರು ಆಗಿನ ಜೊಲ್ಲೆ, ನಿರಾಣಿ ಅವ್ರ ವಿರುದ್ಧನೂ ಇದೆಯಲ್ಲ ಅಂತೆಲ್ಲ ಈಗ ಕಾಂಗ್ರೆಸ್ ರಾಜ್ಯಭವನದ ವಿರುದ್ಧ ಮುಗಿಬೀಳ್ತಿರೋ ಹೊತ್ತಲ್ಲಿ ಪ್ರಭಾವಿ ಮಿನಿಸ್ಟರ್ಗೆ ಸಂಕಷ್ಟ ಎದುರಾಗಲಿದೆಯಾ? MB ಪಾಟೀಲ್ರ ವಿಚಾರದಲ್ಲಿ ಏನಾಗುತ್ತೆ? ರಾಜ್ಯಪಾಲರು ಪರಿಶೀಲಿಸ್ತಾರೆ, ದಾಖಲೆಗಳು ಬೇಕು ಇನ್ನೂ ಅನ್ಸಿದ್ರೆ ತರಿಸ್ಕೊಳ್ತಾರೆ, ಆಮೇಲೆ ನೋಡಬೇಕು. ಇದ್ರ ನಡುವೆ ಮುಖ್ಯಮಂತ್ರಿಗಳ ವಿರುದ್ಧ ಇನ್ನೂ ಒಂದು ದೂರು ಬಂದಿದೆ ರಾಜ್ಯಪಾಲರಿಗೆ. ಇದು ಈಗ ಮಹತ್ವ ಪಡ್ಕೊಳ್ತಾ ಇದೆ. ಯಾಕಂದ್ರೆ ಪರಿಷತ್ ಸದಸ್ಯರೇ ಒಬ್ರು ಸಲ್ಲಿಸಿರುವಂತಹ ದೂರು. ಬಿಜೆಪಿ ಪರಿಷತ್ ಸದಸ್ಯ DS ಅರುಣ್ ಅವರು ದೂರು ಕೊಟ್ಟಿದ್ದಾರೆ. 1953 ಕೋಟಿ ಹಣ ದುರುಪಯೋಗ ಆಗಿದೆ ಅಂತ, ಹತ್ತತ್ರ 2000 ಕೋಟಿ ಹಣ ದುರ್ಬಳಕೆ ಆಗಿದೆ, ದುರುಪಯೋಗ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ. ZPTP ಹಣ ಏನಾಗಬೇಕಿತ್ತು, ನಿಯಮಿತವಾಗಿ ಹಣ ಜಮೆ ಆಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಆದರೆ ಅದು ದುರುಪಯೋಗ ಪಡಿಸ್ಕೊಳ್ಳಲಾಗಿದೆ ಅಂತ ಈಗ ರಾಜ್ಯಪಾಲರಿಗೆ ಹೊಸ ದೂರು. ಮುಖ್ಯಮಂತ್ರಿಗಳ ವಿರುದ್ಧ ಸಾವಿರ ಕೋಟಿ ಎಲ್ಲಿಗೆ ಹೋಯ್ತು, ಏನಕ್ಕೆ ಬಳಸಿಕೊಂಡಿದ್ದೀರಿ ಅದನ್ನ ಅಂತ ಈಗ ಪರಿಷತ್ ಸದಸ್ಯರು ಪ್ರಶ್ನೆ ಮಾಡ್ತಿರೋದು ಮತ್ತು ಅದಕ್ಕೆ ಪೂರಕವಾದ ಕೆಲವು ದಾಖಲೆಗಳನ್ನು ಕೊಟ್ಟು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಸೊ ಒಂದಾದ ಮೇಲೆ ಒಂದು ಸರ್ಕಾರದ ಲೋಪಗಳನ್ನ ಹೊರಗೆಳೆಯುವ ಪ್ರಯತ್ನದಲ್ಲಿ ಬಿಜೆಪಿ JDS ಇದ್ದಂಗೆ ಕಾಣಿಸ್ತಾ ಇದೆ. ರಾಜ್ಯಪಾಲರ ಅಂಗಳಕ್ಕೆ ಈಗ ಬರ್ತಿರೋ ದೂರುಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು. ಹಾಗೆ ಇದರ ನಡುವೆ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವ್ರಿಗೆ ನಿಜಕ್ಕೂ ಸಂಕಷ್ಟ ಎದುರಾಗಿದೆಯಾ? ಯಾಕೆ ಹಾಗಾದ್ರೆ ಸಿದ್ದರಾಮಯ್ಯ ಪರಮಾಪ್ತ ನಾಯಕ ಸತೀಶ್ ಜಾರಕಿಹೊಳಿ ಅವರಿಂದ ಅಚ್ಚರಿಯ ನಡೆ? ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಿಕ್ಕೆ ಈಗ ಎಲ್ಲ ಒಂದಿಷ್ಟು ಒಕ್ಕೂಟಗಳು ಸೇರ್ಕೊಂಡು, ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಎಲ್ಲ ಸೇರ್ಕೊಂಡು ನಿರ್ಧಾರ ಮಾಡಿರೋದು. ಸರಿ, ಕಾನೂನು ಹೋರಾಟ ಆಗ್ತಾ ಇದೆ, ಅಷ್ಟು ಸಾಲದು, ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಈಗ ಆಗಸ್ಟ್ 27ನೇ ತಾರೀಕು ರಾಜಭವನ ಚಲೋ ದೊಡ್ಡ ಮಟ್ಟದಲ್ಲಿ ಲಕ್ಷ ಜನರನ್ನ ಸೇರಿಸಿ ಇಡೀ ಬೆಂಗಳೂರು ಸ್ತಬ್ಧ ಆಗ್ಬೇಕು ಅಂಥದ್ದೊಂದು ಹೋರಾಟ ಮಾಡೋದಿಕ್ಕೆ ರೂಪುರೇಷೆ ಎಲ್ಲ ಸಿದ್ಧಗೊಳಿಸ್ತಾ ಇದ್ದಾರೆ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಬೇರೆಯವರೆಲ್ಲ ಸೇರ್ಕೊಂಡು ಈಗ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ದೊಡ್ಡ ಮೀಟಿಂಗ್ ನಡೆದಿದೆ. ಮತ್ತು 27ನೇ ತಾರೀಕು ಬೆಳಗ್ಗೆ
11 ಗಂಟೆಗೆ ರ್ಯಾಲಿ ಯಾವ ತರ ಮಾಡ್ತೀವಿ ಅಂದ್ರೆ ಇಡೀ ದೇಶ ತಿರುಗಿ ನೋಡ್ಬೇಕು ಅಂತಹ ಹೋರಾಟ ಮಾಡ್ತೀವಿ. ಅಹಿಂದ ನಾಯಕನಿಗೆ ಅವಮಾನ ಮಾಡೋದಿಕ್ಕೆ ರಾಜ್ಯಪಾಲರು ಈ ರೀತಿ ಸಂಚನ್ನ ಹೂಡಿದ್ದಾರೆ ಅಂತ ತಿರುಗಿ ಬೀಳ್ತಾ ಇರೋದು. ಸೊ ಯಾರಿಗೆ ಈ ಮೆಸೇಜು? ಅಸಲಿಗೆ ಬಿಜೆಪಿಗ, ಕೇಂದ್ರ ಸರ್ಕಾರಕ್ಕ, ಅಥವಾ ಸ್ವಪಕ್ಷೀಯರಿಗ, ಕಾಂಗ್ರೆಸ್ ಹೈಕಮಾಂಡ್ಗ ಗೊತ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಇನ್ನಿತರರು ಸೇರ್ಕೊಂಡು, ಅಂದ್ರೆ ಸಿದ್ದರಾಮಯ್ಯ ಪರಮಾಪ್ತ ವಲಯದ ಮಿನಿಸ್ಟರ್ಗಳೇ ಸೇರ್ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ, ಶಕ್ತಿ ಪ್ರದರ್ಶನಕ್ಕೆ ಸಿದ್ಧ ಆಗಿರೋದು. ಸೊ ಸಿದ್ದರಾಮಯ್ಯನವ್ರಿಗೇನಾದ್ರೂ ಅವ್ರ ಕುರ್ಚಿಗೇನಾದ್ರೂ ಸಂಕಷ್ಟ ಬಂದೊದಗುವ ಸುಳಿವು ಸಿಕ್ಕಿದೆಯಾ? ಬರೀ ಕೋರ್ಟ್ನಲ್ಲಿ ಹೋರಾಟ ಅಲ್ಲ, ಬೇರೆ ರೀತಿಯ ದಾರಿಯನ್ನ ಹಿಡಿದಿರೋದು. ದಿಢೀರಂತ ಇಷ್ಟು ದೊಡ್ಡ ಹೋರಾಟವನ್ನ ಪ್ಲಾನ್ ಮಾಡ್ತಿರೋದು ಯಾಕೆ? ಇದೆಲ್ಲ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದ್ರೆ, ಮತ್ತೊಂದು ಕಡೆ ಸಂಪುಟದ ಪ್ರಭಾವಿಗಳ ವಿರುದ್ಧವೂ ಈಗ ದೂರು ಬಂದಿದೆ. ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.